ಹಾಯ್ ನಮಸ್ಕಾರ, ಅಲಿನ್ ಒನ್ ಚಾನಲ್ಗೆ ಸ್ವಾಗತ. ಈ ದಿನ ವಿವಿಧ ಬಗೆಯ ಹಣ್ಣುಗಳನ್ನು ಉಪಯೋಗಿಸಿ ಫ್ರೂಟ್ ಸಾಲಿಡ್ ಮಾಡುವ ವಿಧಾನವನ್ನು ನೋಡೋಣ. ಫ್ರೂಟ್ ಸಾಲಿಡ್ ಮಾಡಲು 1 ಕಪ್ನಷ್ಟು ಹಸಿ ಹಾಲನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಅಳತೆಗೆ ತಕ್ಕಂತೆ ತೆಗೆದುಕೊಳ್ಳಿ. ನಾನು 1 ಕಪ್ನಷ್ಟು ಹಸಿ ಹಾಲನ್ನು ತೆಗೆದುಕೊಂಡು ಒಂದು ಪ್ಯಾನ್ಗೆ ಹಾಕಿ ಕಾಯಿಸಿಕೊಳ್ಳಬೇಕು. ಇದಕ್ಕೆ 2 ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸುತ್ತಿದ್ದೇನೆ. ಹಾಲು ಕಾಯುವಷ್ಟರಲ್ಲಿ 1 ಕಪ್ನಲ್ಲಿ 2 ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸಿ ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ನಾನು ವೆನಿಲ್ಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈ ರೀತಿ ತೆಳ್ಳಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಹಾಲು ಕಾದಿದೆ, ಅದರಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದಂಥ ಕಸ್ಟರ್ಡ್ ಪೌಡರ್ ಮಿಶ್ರಣವನ್ನು ಸೇರಿಸಿ ಸ್ಪೂನ್ನ ಸಹಾಯದಿಂದ ತಿರುಗಿಸುತ್ತಾ ಇರಬೇಕು. ಉರಿ ಸಿಮ್ನಲ್ಲಿಟ್ಟು ಚೆನ್ನಾಗಿ ಒಂದು ಕುದಿ ಬರುವವರೆಗೂ ಕಾಯಿಸಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡುತ್ತಾ ಇರಬೇಕು. ಒಂದು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಬೇಕು. ಈ ಮಿಶ್ರಣವನ್ನು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡಿದ್ದೇನೆ. ಬೇಕಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳಬಹುದು. ಈಗ ಒಂದು ಬಟ್ಟಲಿನಲ್ಲಿ 1 ಕಪ್ನಷ್ಟು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕುತ್ತಿದ್ದೇನೆ. 1 ಕಪ್ನಷ್ಟು ಮಾವಿನ ಹಣ್ಣನ್ನು ಸೇರಿಸಿ 1 ಕಪ್ನಷ್ಟು ಸಿಪ್ಪೆ ತೆಗೆದಿರುವ ಸೇಬನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸುತ್ತಿದ್ದೇನೆ. 1 ಕಪ್ನಷ್ಟು ಪೈನಾಪಲನ್ನು ಸೇರಿಸಿ 1 ಕಪ್ನಷ್ಟು ದಾಳಿಂಬೆ ಬೀಜವನ್ನು ಸೇರಿಸಿ ಈಗ ತಣ್ಣಗಾಗಿರುವ ಕಸ್ಟರ್ಡ್ ಪೌಡರಿನ ಮಿಶ್ರಣವನ್ನು ಸೇರಿಸಿಕೊಳ್ಳಬೇಕು. ಇದನ್ನು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳಬಹುದು. ಈಗ 1 ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸುತ್ತಿದ್ದೇನೆ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕಿ ರುಚಿ ನೋಡಿ ಇನ್ನೂ ಸ್ವಲ್ಪ ಬೇಕಾದರೆ ಸೇರಿಸಿಕೊಳ್ಳಬಹುದು. ಈ ಹಣ್ಣುಗಳನ್ನೇ ತೆಗೆದುಕೊಳ್ಳಬೇಕೆಂದಿಲ್ಲ, ಯಾವ ಹಣ್ಣಿದ್ದರೂ ಆ ಹಣ್ಣಿನಲ್ಲಿ ಮಾಡಿಕೊಳ್ಳಬಹುದು. ಇದನ್ನು ಐಸ್ ಕ್ರೀಮ್ ಜೊತೆಯೂ ತಿನ್ನಬಹುದು. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ತುಂಬಾ ರುಚಿಕರವಾದಂತಹ ಫ್ರೂಟ್ ಸಾಲಡ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.